5-6 ವರ್ಷದಿಂದ ಕೆಲಸ ಮಾಡ್ಕೋತ ಬಂದಿದ್ರು ಸರ್. ಮೊದಲನೇನು ಬೆಲ್ಲ ಎಲ್ಲ ಮಾಡಿದ್ರು, ಆದ್ರೆ ಈಗಿನ ಬೆಲ್ಲ ಈಗ ಅರ್ಧ ಹಾಕ್ಯಾರ ಸರ್. ಈಗ ಮಾಡಿದ ಬೆಲ್ಲದಾಗ ಎಂತ ಸಿಡಿ ಒಂದು ಕಚ್ಚಾ ರೋಡ್ ಮಾಡಿದ್ದು ತೋಟಪಟ್ಟೆ ರಸ್ತಾದ ಹಲವಾರು ಕೆಲಸ ಮಾಡಿದ್ರನ್ರಿ. ಆದ್ರೆ ಎಲ್ಲ ಈಗೇನ್ ಮಾಡಿದಾರೆ ಅರ್ಧ ಹಾಕ್ಯಾರ. ಗೋಡಾವನ್ ಬೆಲ್ಲ 2018ರಾಗ ನಾ ಕ್ಲಿಯರ್ ಮಾಡಿದ್ನು ಸರ್. 2018ರಾಗ ಮಾಡಿದ್ರು ಸಹಿತ ಇಲ್ಲಿವರೆಗೆ ಏನು ಮಾಡಿದ್ರು ಸ್ಪಂದಿಸಿಲ್ಲ. ಮುಂದೆ ಈಗ ಪಿಡಿಒ ಅವ್ರನ್ನ ಕೇಳಂತ ಏನಂತಾರೆ, ನೀ 1,000 ರೊಕ್ಕ ಕೊಡೋದ್ರೆ ಎಲ್ಲೆದು ಕೊಡೋದ್ರಿ ಲಂಚ ಅವ್ರಿಗೆ. ಆಲ್ರೆಡಿ ನಾ ಹಂತವಾಗಿ 40,000, 50,000, 60,000 ಕೊಟ್ಕೋತ ಬಂದಿದೆ. ಕೀರ್ತಿ ಹೋಟೆಲ್ದಾಗ 3 ಲಕ್ಷ ಕೊಟ್ಟದ್ದು ಆಡಿಯೋ ವಿಡಿಯೋ ಐತ್ರಿ ನನ್ನ ಕಡೆ. ಪ್ರೂಫ್ ಕೊಟ್ಟುನು ಅದಾವ್ರಿ ಸರ್. ಮತ್ತೆ ಇಷ್ಟು ಕೊಟ್ಟರು ಏನ ಹಂಗ ಇದು ಮಾಡಂದ್ರ ನಾ ಈಗ ಏನ್ ಮಾಡಿದಂದ್ರ ಸರ್, ನನಗೆ ಪೂರ್ತಿ ಜೀವ ಕಳವಳಿಸಿ ಇವತ್ತಿಗೆ ಹೊಲ ಕೊಟ್ಟ ಬಾಡೆ ಮಂದಿ ದಿನ ಸಾಲ ಐತ್ರಿ. ಅವ್ರ ಕಿರ್ಕುಳ್ ಕೊಡ ಅಂತ ನಾ ಊರ್ ಬಿಟ್ಟು ಬಂದಾನು ಈ ಪಿಡಿಒ ಇವ್ರ ಈ ನಮೂನಿ ಮಾಡಕತ್ತ ಜಯಪ್ರಕಾಶ್ ಪಿಡಿಒ ಕರ್ಗುಪ್ಪಿ ಗ್ರಾಮ ಪಂಚಾಯತಿ. ಈಗ 19 ಲಕ್ಷ ಬರ್ಬೇಕು ಸರ್. ಇಲ್ಲಿವರೆಗೂ ಪಿಡಿಒಗೆ ಎಷ್ಟು ಕೊಟ್ರಿ? ಟೋಟಲ್ 8 ಲಕ್ಷ ಕೊಟ್ಟನ್ ಸರ್. ಲಂಚ ಸರ್. ಪಿಡಿಒಗ 8 ಲಕ್ಷ ಕೊಟ್ಟನ್ರಿ. ಮುಂದ ಬೋರನವ್ರ ವಿಠಲ್ ಬೋರನವ್ರ ತಾಂತ್ರಿಕ ಸಹಾಯಕರು ಅವ್ರು ಈಗ ಟ್ರಾನ್ಸ್ಫರ್ ಆಗ್ಯಾರ ಸರ್. ಅವ್ರಿಗೂ 3.5 ಲಕ್ಷ ಕೊಟ್ಟನ್ ಸರ್. 19 ಲಕ್ಷದಾಗ ನೀವು 9 ಲಕ್ಷ ಅವ್ರಿಗೆ 3.5 ಲಕ್ಷ ಸರ್. ಇನ್ನು 1.5 ಕೋಟಿ ರೂಪಾಯಿ ಕೆಲಸ ಮಾಡ್ಯಾನ ಸರ್. ಮಾಡ್ಯಾನ್ರಿ. ಈಗ ಜಸ್ಟ್ ಈ ಒಂದು ವರ್ಷದೊಳಗೆ ಇಷ್ಟು ರೊಕ್ಕ ಕೊಟ್ಟನ್. ಈಗ ಕೇಳಂತ ಮಾತಿದ್ನ ಹೇಳತ್ತಾರೆ, ಕಮಿಷನ್ ಕೊಡು ಮತ್ತೆ ಮುಂದೆ ಮಾಡ್ತವು. ಈಗ ಎಷ್ಟು ಕಮಿಷನ್ ಕೇಳ್ತಾರೆ ನಿಮ್ ಕಡೆ? ಇಷ್ಟ ಅಂತ ಹೇಳ್ರಿ ಸರ್. ಯಾವ್ಯಾವ ಕೆಲಸ ಮಾಡಿದ್ರಿ? ನಾವು ಚರಂಡಿ ಮಾಡ್ಯಾನ್ರಿ, ತೋಟಪೇಟೆ ರಸ್ತಾ ಮಾಡಿದನು, ಗೋಡಾವನ ಎಲ್ಲ ನಿಮ್ ಊರೊಳಗ ಮಾಡಿ ಎಲ್ಲ ನಮ್ಮ ಊರಾಗ. ಈಗ ಮುಂದೆ ಏನ್ ಮಾಡೋದು? ಈಗ ಏನಿಲ್ಲ ಸರ್, ಪಿಡಿಒ ಸಸ್ಪೆಂಡ್ ಆಗ್ಬೇಕ್ರಿ ಸರ್ ಜಯಪ್ರಕಾಶ್ ಅವರು. ಮುಂದೆ ಗುರುಸಿದ್ದಪ್ಪ